ಭಾರತದ ಅತಿದೊಡ್ಡ ಕಾರ್ ಮ್ಯೂಸಿಯಂಗೆ ಸ್ವಾಗತ. ಅದು ಕಾರುಗಳ ಜಗತ್ತು. ಸುಮಾರು 4-5 ದಶಕಗಳ ಹಿಂದೆ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡಿದ್ದ ಕಾರುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ಹೈವೇ ಪಕ್ಕದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಸ್ಥಾಪಿಸಿರುವ ವಿಶಾಲವಾದ ಗ್ಯಾಲರಿಯೇ ಪಯಣ. ಇತಿಹಾಸವನ್ನ ಮೆಲುಕು ಹಾಕಿದರೆ ವಿಂಟೇಜ್ ಕಾರ್ಗಳ ನಿರ್ಮಾಣವೇ ಒಂದು ದೊಡ್ಡ ಇತಿಹಾಸ. ಆ ದಿನಗಳ ಕಾರುಗಳು ಹೇಗಿತ್ತು ಎಂಬುದೇ ಕುತೂಹಲ. ಅದೇ ಕುತೂಹಲದಿಂದ ಮುಂದೆ ಸಾಗಿದ್ದು ಏಪ್ರಿಲ್ 1, 2024ರಲ್ಲಿ ನಿರ್ಮಾಣವಾದ ಭಾರತದ ಅತಿದೊಡ್ಡ ಕಾರ್ ಮ್ಯೂಸಿಯಂ ಪಯಣದ ಕಡೆಗೆ. $52 ಟಿಕೆಟ್ ಪಡೆದು ಮುಂದೆ ಸಾಗಿದ ನಮಗೆ ಮೊದಲು ಸಿಗುವುದೇ ಹೆಗಡೆಯವರು ತಮ್ಮ ಕಾಲೇಜು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದ ಹೆರಾಲ್ಡ್ ಕಾರ್. ಅದರ ನಂತರ ಪ್ರವೇಶ ದ್ವಾರವನ್ನು ದಾಟಿ ಮುಂದೆ ಸಾಗಿದಾಗ ಕಾರ್ಗಳ ಅನಾವರಣವಾಗುವ ಮೊದಲು ವೀಲ್ಸ್ಗಳ ಅನಾವರಣ ಹೇಗಾಯಿತು, ಹಾಗೇನೆ ಎತ್ತಿನ ಗಾಡಿಗಳು, ಟೂ ವೀಲರ್ಸ್, ಹಳೆಯ ಕಾಲದಲ್ಲಿ ಯಾವ ರೀತಿಯ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇತ್ತು, ಮುಂದೆ ಅದು ಹೇಗೆ ಡೆವಲಪ್ ಆಯಿತು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದಾರೆ. ಹಾಗೇನೆ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ರವರ ಕಾರ್, ಸರ್ ಸಿ ವಿ ರಾಮನ್ ರವರ ಕಾರ್, ಡಾಕ್ಟರ್ ವಿಷ್ಣುವರ್ಧನ್ ರವರ ಕಾರ್ ಸಹ ಇಲ್ಲಿ ನೋಡಬಹುದು. ಇದು 1952ರಲ್ಲಿ ಭಾರತದಲ್ಲಿ ತಯಾರಾದ ಹಿಂದೂಸ್ತಾನ್ 14 ಕಾರ್. ಹಾಗೇನೆ ಬಹಳಷ್ಟು ಮೂವಿಗಳಲ್ಲಿ ಫೇಮಸ್ ಆದ ಇಂಪಲಾ ಕಾರ್ ಸಹ ಇಲ್ಲಿದೆ. ಇದು ಶ್ರೀ ಧರ್ಮಸ್ಥಳದ ಸೇವೆಯಲ್ಲಿದ್ದಂತಹ ಟ್ರಕ್ ಹಾಳಾದ ನಂತರ ರಿಸ್ಟೋರ್ ಮಾಡಿ ಇಲ್ಲಿ ಇಡಲಾಗಿದೆ. ಇದರ ಪಕ್ಕದಲ್ಲಿ ಉಕ್ರೇನ್ ದೇಶದ ಯುದ್ಧದ ಬೃಹತ್ ಟ್ಯಾಂಕರ್ ಸಹ ಇಲ್ಲಿದೆ. ಫೋರ್ಸ್ ಮೆಟಾಡೋರ್ ಕಾರ್, ಡಾಲ್ಫಿನ್ ಕಾರ್, ರೇವಾ ಎಲೆಕ್ಟ್ರಿಕ್, ಹುಂಡೈ ಕಾರ್, ಹಾಗೇನೆ ಸುಮಾರು 70ಕ್ಕೂ ಹೆಚ್ಚು ಹಳೆಯ ಕಾರ್ಗಳು ಹಾಗೂ ಟೂ ವೀಲರ್ಸ್ ಗಳನ್ನು ನೋಡಬಹುದು. ಕಾರ್ ಮ್ಯೂಸಿಯಂನ ಜೊತೆಗೆ ಮಂಜೂಷಾ ಮ್ಯೂಸಿಯಂ ಸಹ ಇಲ್ಲಿದೆ. ಹಳೆಯ ಕಾಲದ ಕಲಾಕೃತಿ, ಹಳೆಯ ಕಾಲದ ಬಾಗಿಲುಗಳು, ತುಳುನಾಡಿನ ಪ್ರಸಿದ್ಧ ದೈವಗಳ ಒಂದಷ್ಟು ಮಾಹಿತಿಯನ್ನು ಸಹ ಇಲ್ಲಿ ನೀಡಲಾಗಿದೆ. ಮಂಜೂಷಾ ಮ್ಯೂಸಿಯಂನ ಒಳ ಹೋಗುತ್ತಿದ್ದಂತೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಗದ ಜನರು ಬಳಸುತ್ತಿದ್ದಂತಹ ತೇರು, ಪಾವು, ರೊಕ್ಕಿಲು, ಪೆಟ್ಟಿಗೆ, ಮಜ್ಜಿಗೆ ಗಡಿಯೋ ಮಂತು, ಸೌಟು, ಮರ ಮತ್ತು ಕಲ್ಲಿನ ಬಗುಣಿ, ಹೀಗೆ ನಮ್ಮಿಂದ ಕಣ್ಮರೆಯಾದಂತಹ ಹಿಂದಿನ ಕಾಲದ ಬಹಳಷ್ಟು ವಸ್ತುಗಳು ಕಾಣಬಹುದು. ಇಲ್ಲಿಂದ ಮುಂದಕ್ಕೆ ಸಾಗಿದರೆ ಟೆಲಿಸ್ಕೋಪ್, ಟೈಪ್ ರೈಟರ್, ಪ್ರೊಜೆಕ್ಟರ್, ಕ್ಯಾಮರಾಗಳು, ಹಿಂದೆ ಯುದ್ಧದಲ್ಲಿ ಬಳಸುತ್ತಿದ್ದ ಕತ್ತಿ, ಕಟರಿ, ತಿರಂಗಿ, ನಾಡಬಂದು, ಬ್ಯಾರಲ್ ಗನ್, ಕೊಡಲಿ, ಹಾಗೆಯೇ ದೇಶ ವಿದೇಶಗಳ ಕರೆನ್ಸಿ ನಾಣ್ಯಗಳು ಇಲ್ಲಿವೆ. ಸುಮಾರು 17ನೇ ಶತಮಾನದ ಕನ್ನಡ ಲಿಪಿಯಲ್ಲಿರುವ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತ ಕೃತಿ, ಸಂಸ್ಕೃತ ಸಾಹಿತ್ಯದ ಹಲವು ತಾಳೆಗರಿಯ ಕೃತಿ, ಕೈಬರಹದ ಪಂಚಾಂಗಗಳು, ತಾಮ್ರದ ಪತ್ರ, 1910ರಲ್ಲಿ ಮುದ್ರಣಗೊಂಡಿರುವ ಮೈಸೂರು ಸ್ಟಾರ್ ಕನ್ನಡ ವಾರಪತ್ರಿಕೆಯ ಪ್ರತಿಯೂ ಇಲ್ಲಿದೆ. ನೀವೇನಾದ್ರೂ ಮೈಸೂರಿನ ಕಡೆಗೆ ಬಂದ್ರೆ ಈ ಕಾರ್ ಮ್ಯೂಸಿಯಂ ಅನ್ನ ಮಿಸ್ ಮಾಡದೆ ನೋಡಿ. ಸುಮಾರು 70ಕ್ಕೂ ಹೆಚ್ಚು ಹಳೆಯ ಕಾಲದ ಕಾರ್ಗಳನ್ನ ಈ ಹೊಸ ಪಯಣ ಲೋಕದಲ್ಲಿ ನೋಡುವುದೇ ಒಂದು ಅದ್ಭುತ ಅನುಭವ.